Hey guys, welcome back to LWS show. Guys, ನಿನ್ನೆ ಆಗಿದ್ದು ಸೆಮಿಫೈನಲ್ 1 ಸೌತ್ ಆಫ್ರಿಕಾ ವರ್ಸಸ್ ನ್ಯೂಜಿಲೆಂಡ್. ನಿನ್ನೆ ಗೈಸ್ ನ್ಯೂಜಿಲೆಂಡ್ ಮ್ಯಾಚ್ ಗೆದ್ಬಿಟ್ಟು ಫೈನಲ್ಸ್ಗೆ ಅವ್ರ ಹೆಜ್ಜೆ ಇಟ್ಟಿರೋದು. ಸೊ ನಿನ್ನೆ ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಮಾಡ್ತೀನಿ ಅಂತ ಹೇಳಿದ್ದು ನ್ಯೂಜಿಲೆಂಡ್ ಅವರು. ಬೌಲಿಂಗ್ ಮಾಡಿ ಯಾವ ತರ ಟೋಟಲ್ ನ ಕಟ್ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ಕೊ ಅಷ್ಟು ಮಾಡಿದ್ರು ಅವರು. ಹೆಂಗಿತ್ತು ಮ್ಯಾಚ್? ಸೊ ಫಸ್ಟ್ ಆಫ್ ಆಲ್ ಟಾಸ್ ಬಂದು ತುಂಬಾ ಕ್ರೂಷಿಯಲ್ ಆಗಿತ್ತು. ಬಿಕಾಸ್ ಇವ್ರು ಬ್ಯಾಟಿಂಗ್ ಆಡ್ಬೇಕಾದ್ರೆ ಯಾರು ಸೌತ್ ಆಫ್ರಿಕಾದವರು ಫಸ್ಟ್ 10 overs ಹೊಡಿಯಕ್ಕೆ ಆಗಿಲ್ಲ. ಪ್ರೀತಮ್, ನೀನು ಅಗೇನ್ಸ್ಟ್ ವೆಸ್ಟ್ ಇಂಡೀಸ್ ಮತ್ತೆ ಇಂಡಿಯಾ ನಡೀತಲ್ಲ, ಆ ಮ್ಯಾಚ್ ನೋಡ್ಬೋದು. ಸ್ಟಾರ್ಟಿಂಗ್ 10 overs ಹೊಡಿಯಕ್ಕೆ ಆಗಿಲ್ಲ, ವಿಕೆಟ್ಸ್ ಹೋಗ್ತಾ ಇತ್ತು. ಅದೇನಂತ ಗೊತ್ತಿಲ್ಲ. ಫಾರ್ ದಿ ಫಸ್ಟ್ 10 overs ತುಂಬಾ ಹೋಲ್ಡ್ ಆಗುತ್ತೆ ಬಾಲ್. ಅಂಡ್ ದೆನ್ ಹೋಗ್ತಾ ಹೋಗ್ತಾ ಲಾಸ್ಟ್ 10 overs ತುಂಬಾ ಚೆನ್ನಾಗಿರುತ್ತೆ ಬ್ಯಾಟಿಂಗ್ ಗೆ. ನೀನ್ ನೋಡ್ಬೋದು ಮಾರ್ಕೋ ಜಾನ್ಸನ್ ಬಗ್ಗೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಮಾತಾಡ್ತಿದ್ದೋ, ಅವ್ರಿಗೆ ಆಪರ್ಚುನಿಟಿ ಸಿಕ್ಕಿಲ್ಲ ಬ್ಯಾಟಿಂಗ್ ಅಂತ. ದೆನ್ ಅವ್ರು ಬಂದ್ರು, ಅವರೇ ಒಂದು ಒಳ್ಳೆ ಟೋಟಲ್ ತಗೊಂಡೋಗಿದ್ದು. ಅಂಡ್ ಆಲ್ಸೋ ಇವ್ರ ಬಗ್ಗೆ ಮಾತಾಡ್ಬೇಕು. ಯಾರು ನಿನ್ನೆ ನಡೀದೇ ಇರೋದೆಲ್ಲ ನಡೀತು. ಫಸ್ಟ್ ಯಾರು ಗ್ಲೆನ್ ಫಿಲಿಪ್ಸ್ ಅವ್ರು ಕ್ಯಾಚ್ ಬಿಟ್ರು. ಅದ್ ಯಾವತ್ತು ನಾನು ನೋಡೇ ಇಲ್ಲ ಅವ್ರು ಕ್ಯಾಚ್ ಬಿಡೋದನ್ನ. ಓಕೆನಾ, ಅದ್ ನಡೀತು. ಅಂಡ್ ಆಲ್ಸೋ T20 ವರ್ಲ್ಡ್ ಕಪ್ ಅಲ್ಲಿ ಹೆಡ್ ಟು ಹೆಡ್ 5-0 ಇದ್ರು. ಸೌತ್ ಆಫ್ರಿಕಾ 5, ನ್ಯೂಜಿಲೆಂಡ್ 0. ಅದು 1 ಆಯ್ತು, ಇವಾಗ 5-1 ಆಯ್ತು. ಅಂಡ್ ತುಂಬಾ ಚೆನ್ನಾಗಿತ್ತು ನಿನ್ನೆ ಮ್ಯಾಚ್. ಆಕ್ಚುಲಿ ನಿನ್ನೆ ಸೌತ್ ಆಫ್ರಿಕಾ ಬ್ಯಾಟಿಂಗ್ ಬಗ್ಗೆ ಮಾತಾಡಬೇಕು ಅಂದ್ರೆ ಅವ್ರದ್ದು ಫಸ್ಟ್ ಓವರ್ ಅಷ್ಟು ಬದಲೇ ಸೆಕೆಂಡ್ ಓವರ್ ಅಲ್ಲೇ ಮೆಕಾನ್ಗೆ ತಂದಿದ್ದು. ಅವ್ರು 2 ವಿಕೆಟ್ ತಂದು ಕೊಟ್ರು, ಡಿಕಾಕ್ ಮತ್ತೆ ರಿಕಾರ್ಡ್ ತಂದು ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್. ಸೊ ಅವ್ರನ್ನ ಮತ್ತೆ ತರಲೇ ಇಲ್ಲ ಬೌಲಿಂಗಿಗೆ. ಸೊ ಅದೇ ಲಾಸ್ಟ್, ಅದೇ ಒಂದೇ ಓವರ್ ಅಲ್ಲಿ ಇಂಪ್ಯಾಕ್ಟ್ ಮಾಡಿ ಹೋದ್ರು ಅವರು. ಅದಾದ್ಮೇಲೆ ರಚಿನ್ ರವೀಂದ್ರ ಅವ್ರ ಬಗ್ಗೆ ಮಾತಾಡ್ಬೇಕು. 3 ವಿಕೆಟ್ ತಕೊಟ್ಟಿದ್ದು, 2 ವಿಕೆಟ್ ತಕೊಟ್ಟಿದ್ದು. ಆ 2 ವಿಕೆಟ್ ಕ್ರೂಷಿಯಲ್ ವಿಕೆಟ್ಸ್. ಯಾಕಂದ್ರೆ ಅವ್ರಿಬ್ರು ಹೊಳೆಯ ಬ್ಯಾಟ್ಸ್ಮನ್ ಗಳಿದ್ರು. ಅವ್ರ ವಿಕೆಟ್ ತಂದ್ಕೊಟ್ಟು ತುಂಬಾ ಹೆಲ್ಪ್ ಆಯ್ತು ನ್ಯೂಜಿಲೆಂಡ್ಗೆ. ಆಮೇಲೆ ನಿನ್ನೆ ಸ್ಯಾಂಟ್ನರ್ಗೆ ನೋಡ್ಕೊಂಡು ಆಡ್ತಿದ್ರು, ವಿಕೆಟ್ ಕೊಡಬಾರ್ದು ಅಂತ. ಸೊ ಈ 3 ಸ್ಪಿನ್ನರ್ಸ್ ಏನ್ ಮಾಡಿದ್ರು, ಒಂದು ಇದ್ರಲ್ಲಿ ಹೋಲ್ಡ್ ಮಾಡ್ಕೊಂಡಿದ್ರು ಗೇಮ್ ನ. ಸೊ ಇನ್ ಫಾಸ್ಟ್ ಬೌಲರ್ಸ್ ಬಂದ್ರೆ ಇವ್ರ ಕಡೆ ಹೆನ್ರಿ ಮತ್ತೆ ಫರ್ಗ್ಯೂಸನ್. ಹೆನ್ರಿ 2 ವಿಕೆಟ್ ತಕ್ಕೊಟ್ರು. ಫಸ್ಟ್ 2 overs ಹೊಡಿಸ್ಕೊಂಡು ಲಾಸ್ಟ್ ಓವರ್ ಅಲ್ಲಿ ಚೆನ್ನಾಗಿ ಕಮ್ ಬ್ಯಾಕ್ ಮಾಡಿದ್ದು. ಆಮೇಲೆ ಫರ್ಗ್ಯೂಸನ್ಗೆ 19th ಓವರ್ ಚೆನ್ನಾಗಿ ಹೊಡೆದ್ರು ಆನ್ಸನ್ ಅವರು. ಸೊ ಅದರಿಂದ 169 ರನ್ಸ್ ಬಂದಿದ್ದು. ಆಮೇಲೆ ಬ್ರೆವಿಸ್ ಅವ್ರು ಸ್ವಲ್ಪ 42 ರನ್ಸ್ ಹೊಡೆದ್ರು, ಬಟ್ ಕ್ರೂಷಿಯಲ್ ಇನ್ನಿಂಗ್ಸ್ ಮಾತ್ರ ಅದು. ಅದಾದ್ಮೇಲೆ ಬಂದಿದ್ದು ಬೀಸ್ಟ್ ಪಿನ್ನಲೆನ್ ಟಿಮ್ ಸೈಫರ್. ಒಂದ್ ನಿಮಿಷ, ರಚಿನ್ ರವೀಂದ್ರ ಬಗ್ಗೆ ಮಾತಾಡ್ಬೇಕು. ಲಾಕಿ ಫರ್ಗ್ಯೂಸನ್ ಓವರ್ ಅಲ್ಲಿ ಒಂದು ಕ್ಯಾಚ್ ಬಿಡ್ತಾರೆ. ಲೈಕ್ ಆ ಕ್ಯಾಚ್ ಬಿಟ್ಟಾದ್ಮೇಲೆ ಕ್ಯಾಮ್ರಾ ಎಲ್ಲಾರು ಅವ್ರ ಮೇಲೆ ಫೋಕಸ್ ಮಾಡ್ತಿರ್ತಾರೆ. ಇವ್ರ ಬೌಂಡ್ರಿ ಹೊಡಿತಾ ಮಾರ್ಗಮು ಕ್ಯಾಮ್ರಾ ಎಲ್ಲ ಇವ್ರ ಮೇಲೆ ಫೋಕಸ್ ಆಗ್ತಿರ್ತಾರೆ. ಎಷ್ಟು ಪ್ರೆಷರ್ ಅಲ್ಲಿ ಇರ್ತೀವಿ ಅಂದ್ರೆ ಅವಾಗ ತುಂಬಾ ಪ್ರೆಷರ್ ಅಲ್ಲಿ ಇರ್ತೀವಿ. ಬಟ್ ಅದನ್ನ ಇವರು ರಿವೆಂಜ್ ತಗೊಂಡ್ರು, ಬೌಲಿಂಗ್ ಬಂದು ತುಂಬಾ ಚೆನ್ನಾಗಿ ಹಾಕಿದ್ರು. ಅದು ಇನ್ನೊಂದ್ ಹೇಳ್ಬೇಕಂದ್ರೆ ಕಾಂಟ್ರವರ್ಸಿ ಕೂಡ ಆಗ್ತಿದೆ ಕ್ಯಾಚ್ ಬಗ್ಗೆ. ಅದು ನನ್ಗೂನು ಸ್ವಲ್ಪ ಯಾಕೋ ಅದು ಗ್ರೌಂಡ್ ಇಂಪ್ರೆಸ್ ಆಗಿಲ್ಲ ಕ್ಯಾಚ್. ಯಾಕಂದ್ರೆ ಅವರು ಫಿಂಗರ್ ಹಿಂಗ್ ಫೋಲ್ಡ್ ಆಗಿತ್ತು ಪವನ್, ಫೋಲ್ಡ್ ಆದ ಇಲ್ಲಿ ಟಚ್ ಆಗಿತ್ತು ಬಾಲ್ ನೆಲಕ್ಕೆ. ಸೊ ಲಾಸ್ಟ್ ಅಲ್ಲಿ ಕೈ ಹಿಂಗ್ ತಗೊಂಡ್ಬಂದ್ಬಿಟ್ರು. ಸೊ ಅವಾಗ ಮೇ ಬಿ ಅಂಪೈರ್ಸ್ ಹೆಂಗ್ ನೋಡಿದ್ರು ಅಂತ ಗೊತ್ತಿಲ್ಲ, ಗೊತ್ತಿಲ್ಲ ನಮ್ಗೆ. ಬಟ್ ಅದು ಸ್ವಲ್ಪ ಹಾರ್ಶ್ ಕಾಲ್ ಅನ್ನಿಸ್ತು. ಅದ್ ಬಿಟ್ರೆ ಇನ್ನೆಲ್ಲ ಚೆನ್ನಾಗಿತ್ತು ಮ್ಯಾಚ್ ಅಲ್ಲಿ. ಆಮೇಲೆ ಬಂದಿದ್ದು ಫಿನ್ನಲೆನ್ ಅವರು. ಏನ್ ಪವನ್ ಹೊಡೆದಿದ್ದು 33 ಬಾಲ್ 100. ಹೌದು, ಆಕ್ಚುಲಿ ನೆಕ್ ಟು ನೆಕ್ ಇರ್ತಾರೆ. 22 balls ಅಲ್ಲಿ 58, ಇವರು 32 balls ಅಲ್ಲಿ 58 ಇರ್ತಾರೆ. ಟಿಮ್ ಸೈಫರ್ಟ್ ಫಿನ್ನಲೆನ್ 22 balls ಅಲ್ಲಿ 58. ಸೊ ಅಲ್ಲಿಂದ 11 ಬಾಲ್ ಅಲ್ಲಿ ಸೆಂಚುರಿ ರೀಚ್ ಆಗ್ತಾರೆ. ಅವ್ರು ಆಡಿರೋದು ಬರೀ 3 ಡಾಟ್ ಬಾಲ್. ಇಡೀ ಇನ್ನಿಂಗ್ಸ್ ಅಲ್ಲಿ 3 ಡಾಟ್, ಒಂದು ಲೆಗ್ ಬೈಸ್, ಒಂದು ಇಲ್ಲ ಬರಲ್ಲ, ಏನಿಗೆ ಬರುತ್ತೆ, ಸ್ಕೋರ್ ಕಾರ್ಡ್ ಮೂವ್ ಆಗ್ತಿರುತ್ತೆ. 3 ಡಾಟ್ ಬಾಲ್. ಲೈಕ್ ತುಂಬಾ ಇಂಪ್ರೆಸ್ ಮಾಡಿದ್ರು ನನ್ಗಂತ. ಕೋಲ್ಕತಾ ಪೀಪಲ್ ತುಂಬಾ ಹ್ಯಾಪಿ ಆಗಿರ್ತಾರೆ. IPL ಫ್ರಾಂಚೈಸಿ ಅವರು. ರಚಿನ್ ರವೀಂದ್ರ ಚೆನ್ನಾಗಿ ಆಡಿದ್ರು, ಚೆನ್ನಾಗಿ ಆಡಿದ್ರು, ಟಿಮ್ ಸೈಫರ್ಟ್ ಚೆನ್ನಾಗಿ ಆಡಿದ್ರು. ಆದ್ರೆ ಆ 3 ಜನ ಆಡ್ಸಕ್ಕಾಗಲ್ಲ ಇಬ್ರು ಮಾತ್ರ. ನೋಡ್ಬೇಕು ಯಾರು ಆಡಿಸ್ತಾರೆ ಅಂತ. ಆಮೇಲೆ ಇನ್ನೇನ್ ಹೇಳೋದೇನಿಲ್ಲ, ಯಾನ್ಸನ್ ಅವರು 17 ಬಾಲಿಗೆ 50 ಹೊಡೆದಿದ್ದು ಬೌಲಿಂಗ್ ಅಲ್ಲಿ. ಅವ್ರು 2 ಸತಿ 50 ಹೊಡೆದ್ರು. ಹೌದು, ಒಬ್ರೇ ಆಲ್ರೌಂಡರ್ 2 ಕಡೆ 50 ಹೊಡೆದಿರೋದು. ಸೊ ಸ್ವಲ್ಪ ಅವ್ರಿಗೆ ಖುಷಿ ಅಂತ ತಂದು ಕೊಡುತ್ತೆ ಅನ್ಸುತ್ತೆ. ಅದ್ ಬಿಟ್ರೆ ನ್ಯಾರಸ್ ಚೆನ್ನಾಗಿ ಬೌಲಿಂಗ್ ಮಾಡಿಲ್ಲ ಅವ್ರ ಕಡೆ. ಸೊ ನೀನ್ ಅಷ್ಟ ಹೇಳೋದೇನಿಲ್ಲ. ಇವಾಗ ಫೈನಲ್ಸ್ ಹೋಗಿದ್ದಾರೆ. ಒಂಥರ ಒನ್ ಸೈಡೆಡ್ ಮ್ಯಾಚ್ ಆಗೋದು, ನನಗೆ ಇಂಟ್ರೆಸ್ಟಿಂಗ್ ಆಗಿರ್ಲಿಲ್ಲ, ಬೇಜಾರಾಗೋಯ್ತು. ಸೌತ್ ಆಫ್ರಿಕಾ ಬರ್ಬೇಕಿತ್ತು ನನಗೆ. ಹೌದು, ಈಗ ನ್ಯೂಜಿಲೆಂಡ್ ಬಂದಿದೆ ನ್ಯೂಜಿಲೆಂಡ್ ಬಂದಿದ್ದು ಖುಷಿನೇ. ಬಟ್ ಸೌತ್ ಆಫ್ರಿಕಾ ಏನೋ ಒಂದ್ ಸ್ವಲ್ಪ ಎಮೋಷನ್ ಜಾಸ್ತಿ. ಇದೆಲ್ಲಾದ್ರೂ ನೋಡಿದ್ಯಾ ನೀನು? ಲೀಗ್ ಮ್ಯಾಚ್, ಸೂಪರ್ 8 ಒಂದು ಸೋತಿಲ್ಲ, ಬಟ್ ಲಾಸ್ಟ್ ಟೈಮ್ ಸೋತ್ಬಿಟ್ರು. ಇದೆಲ್ಲಾದ್ರೂ ನೋಡಿದ್ಯಾ ನೀನು? ವರ್ಲ್ಡ್ ಕಪ್ ನೆನಪಿರುತ್ತೆ, ಡೇಂಜರ್ ತರ ಆಯ್ತು. ನೋಡೋಣ ಏನಾಗುತ್ತೆ. ಇವತ್ತಿನ ಮ್ಯಾಚ್ ಇದೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಅವ್ರದ್ದು. ಇವೆರಡು ಟೀಮ್ ತುಂಬಾ ಸ್ಟ್ರಾಂಗ್ ಇದೆ. ಇವತ್ತು ಒಂದ್ ಸೈಡ್ ಆಗದೆ ಇರ್ಲಿ ಅಂತ ನಾವು ಮಾಡ್ತೀವಿ, ಯಾಕಂದ್ರೆ ಮಜಾ ಬರಲ್ಲ ಅವಾಗ. ಸೊ ಗೈಸ್ ಇದು ಹೇಳಲೇಬೇಕು ನಾನು,
ಟಾಸ್ ತುಂಬಾ ಮ್ಯಾಟರ್ ಆಗುತ್ತೆ. ಇಂಗ್ಲೆಂಡ್ ಟಾಸ್ ಗೆದ್ರೆ ಇಂಗ್ಲೆಂಡ್ ಗೆಲ್ಲೋ ಚಾನ್ಸ್ ತುಂಬಾ ಇದೆ, ಇಂಡಿಯಾ ಟಾಸ್ಗೆ ಇಂಡಿಯಾ ಗೆಲ್ಲೋ ಚಾನ್ಸ್ ತುಂಬಾ ಇದೆ. ಟಾಸ್ ತುಂಬಾ ಮ್ಯಾಟರ್ ಆಗುತ್ತೆ, ಏನಕ್ಕಂದ್ರೆ ಹೋಗ್ತಾ ಹೋಗ್ತಾ ಚೆನ್ನಾಗಿ ಬ್ಯಾಟಿಂಗ್ ಬರೋದ್ರಿಂದ, ಎರಡ್ ಕಡೆ ಒಳ್ಳೆ ಪವರ್ ಹಿಟ್ಟರ್ಸ್ ಇರೋದ್ರಿಂದ ಏನಾದ್ರು 170, 180, 200 ಒಳಗಡೆ ಕಟ್ ಹಾಕೊಂಡ್ರೆ ಪಕ್ಕ ವಿನ್ ಆಗ್ತಾರೆ ಅಂತ ಅರ್ಥ ಚೇಸಿಂಗ್ ಬರೋರು. ಸೊ ಅಷ್ಟು ಚೆನ್ನಾಗಿರೋ ಪಿಚ್ ಅದು. ನೆನ್ನೆ ನೋಡಿದ್ರಲ್ಲ 12 ಓವರ್ಗೆ ಚೇಸ್ ಮಾಡಿ ಹಾಕಿದ್ದು. ಹೌದು. ಅಂಡ್ ಆಲ್ಸೋ ನೀವು ಫಸ್ಟ್ ಬ್ಯಾಟಿಂಗ್ ಆಡ್ತೀರಾ ಅಂದ್ರೆ ಮಿನಿಮಮ್ ಟಾರ್ಗೆಟ್ ನೀವು 222, 225 ಕೊಡ್ಲೇಬೇಕು ನೀವು. ಅವಾಗ 20 ರನ್ಸ್ ಪ್ರೆಷರ್ ಇರ್ತಾರೆ ಅವರು. ಸೊ ಅವಾಗ ಸ್ವಲ್ಪ ಮ್ಯಾಚ್ ಗೆಲ್ಬಹುದು ಅನ್ಸುತ್ತೆ. ಬಟ್ ಒಂದ್ ಕಡೆಯಲ್ಲಿ ಹೆವಿ ಬ್ಯಾಟಿಂಗ್ ಪಿಚ್ ಅದು. ನೋಡಿದಿರಾ ನೀವು, ಇವಾಗ ವೆಸ್ಟ್ ಇಂಡೀಸ್ 195 ಹೊಡೆದ್ರು ಚೇಸ್ ಮಾಡಿದ್ರು ಆರಾಮಾಗಿ 17 ಓವರ್ಸ್ಗೆ ಇಂಡಿಯಾದವರು. ಸೊ ಇವತ್ತು ಯಾರು ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ ಅವರು ಮಿನಿಮಮ್ 220 ಫಿಕ್ಸ್, ತಲೆ ಫಿಕ್ಸ್ ಆಗಿ ಬರ್ಬೇಕು. ಕಮ್ಮಿ ಆಯ್ತು ಅಂದ್ರೆ ಸೋಲೋ ಚಾನ್ಸಸ್ ತುಂಬಾ ಇದೆ, ಯಾಕಂದ್ರೆ ಟಾಸ್ ತುಂಬಾ ಮ್ಯಾಟರ್ ಆಗುತ್ತೆ, ಡ್ಯೂ ಬೀಳುತ್ತೆ. ನೋಡ್ಬೇಕು ಏನಾಗುತ್ತೆ ಅಂತ. ಸೊ ಗೈಸ್, ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.